ಒಂದು IPL ಮ್ಯಾಚ್ ನಡೀತಿದೆ. ಅದರಲ್ಲಿ RCB ಅವರು ಬಂದು ಒಳ್ಳೆ ಕಮ್‌ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ಲೇಟ್ ಆಯಿತು. ಇದೇ ರೀತಿ ಮುಂಚೆನೇ ಆಡ್ಕೊಂಡು ಬಂದಿದ್ರೆ ಮೋಸ್ಟ್ಲಿ ಟಾಪ್ ಟೇಬಲಲ್ಲಿ ಇರ್ತಿದ್ರು. ಬಟ್ ಆದರೂ ಕೂಡ ಪರವಾಗಿಲ್ಲ. ಈಗಲೂ ಚಾನ್ಸ್ ಇದೆ ಅಂತಲೇ ಅನ್ಬೋದು. ನೆನ್ನೆ ಕೂಡ ಒಂದು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಬಂದಿದೆ. ಸ್ವಲ್ಪ ಟಾಪ್ ಬಂದಿದ್ದಾರೆ. ಸೊ ಮತ್ತೆ ಗೊತ್ತಿರೋ ಹಾಗೆ ಲಕ್ನೋ ಆಗಿರ್ಬೋದು, ಅಥವಾ ಹೈದರಾಬಾದ್ ಆಗಿರ್ಬೋದು, ಅಥವಾ ಚೆನ್ನೈ ಆಗಿರ್ಬೋದು, ಅಥವಾ ಡೆಲ್ಲಿ ಆಗಿರ್ಬೋದು, ಸ್ವಲ್ಪ ಮೇಲಿದ್ದಾರೆ. ಆದರೆ ಇಷ್ಟು ಟೀಮವರು ಕೂಡ ಎಲ್ಲ ಮ್ಯಾಚು ಸೋತ್ಕೊಂಡ್ಬಂದು RCB ಎಲ್ಲ ಮ್ಯಾಚ್ ಗೆದ್ದು ಒಂದು ಒಳ್ಳೆ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದ್ರೆ, ಒಳ್ಳೆಯ ರನ್ ರೇಟ್ನ ಮೇಂಟೈನ್ ಮಾಡಿದ್ರೆ ಖಂಡಿತವಾಗ್ಲೂ RCBಗೆ ಚಾನ್ಸ್ ಇದೆ ಅಂತ ಹೇಳ್ಬೋದು. ಆದರೆ ಒಂದು ಸತಿ ಏನಾದರೂ ಪ್ಲೇ ಆಫ್ ಬಂದ ಅಂದರೆ ಖಂಡಿತವಾಗ್ಲೂ ಈ ಸತಿ ಕಪ್ ಗೆಲ್ಲೋ ಚಾನ್ಸಸ್ ಖಂಡಿತವಾಗ್ಲೂ ಜಾಸ್ತಿ ಇದೆ. ಏನಕ್ಕೆ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆಯ ಫಾರ್ಮಲ್ಲಿದ್ದಾರೆ. ಹಾಗೆ ವಿಲ್ ಜಾಕ್ಸ್ ಅವರು ನೆನ್ನೆ ಆಡಲಿಲ್ಲ, ಆದರೂ ಕೂಡ ಏನಾದರೂ ಮತ್ತೆ ಅವರು ಮ್ಯಾಚ್ ಸ್ಟಾರ್ಟ್ ಮಾಡಿದ್ರೆ ಅವ್ರ ಮ್ಯಾಚ್ನ ಯಾವ ರೀತಿ ಬೇಕಾದ್ರೂ ಟರ್ನ್ ಮಾಡ್ಕೋಬೋದು. ಮತ್ತು ಎಲ್ಲದಕ್ಕಿಂತ ಒಳ್ಳೆಯ ವಿಷಯ ಏನು ಅಂತಂದರೆ ನೆನ್ನೆ ಫ್ಯಾಬ್ ಡು ಪ್ಲೆಸಿಸ್ ಅವರು ಒಳ್ಳೆ ಫಾರ್ಮ್ಗೆ ಬಂದರು. ಸೊ ಪವರ್ ಪ್ಲೇಲಿ ನೆನ್ನೆ ಯಾವ ರೀತಿ ಹಿಟ್ ಮಾಡಿದ್ರು, ಯಾವ ರೀತಿ ಸ್ಕೋರ್ ಬಂತು ಅಂತ ಕೂಡ ನೋಡ್ಬೋದು. ಅವರು ಕೂಡ ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ. ಸಿರಾಜ್ ಅವರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ. ಸ್ಪಿನ್ನಿಂಗಲ್ಲಿ ಸ್ವಪ್ನಿಲ್ ಅವರಿದ್ದಾರೆ. ದಯಾಳ್ ಕೂಡ ಪರವಾಗಿಲ್ಲ ಬೌಲಿಂಗ್ ಮಾಡಿದ್ದಾರೆ. ಮತ್ತು ವೈಶಾಖ್ ಅವರು ಕೂಡ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಸೊ ಇದೇ ರೀತಿ ಒಂದು ಫಾರ್ಮ್ನ ಕಂಟಿನ್ಯೂ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಸತಿನೂ ಕೂಡ ಕಪ್ ಗೆಲ್ಬೋದು ಅಂತ ಅನ್ನಿಸ್ತಿದೆ. ಸೊ ಹೋಪ್ ನಿಮಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇರ್ಬೋದು. ಸೊ ಎಲ್ಲರೂ ಕೂಡ ಈ ಸತಿ ಆದರೂ RCB ಕಪ್ ಗೆಲ್ಲಿ ಅಂತ ವಿಶ್ ಮಾಡ್ಕೊಳ್ಳೋಣ.